ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ತುಲಾ ರಾಶಿಯವರಿಗೆ ಆಲ್ರೆಡಿ 6ನೇ ಮನೆಯಲ್ಲಿ ಶತ್ರುಸ್ಥಾನಾಧಿಪತಿ ಷಷ್ಠ ಸ್ಥಾನಾಧಿಪತಿಯಾಗಿ ಶನಿ ಕುಳಿತಿದ್ದಾನೆ. ಅಂದ್ರೆ 4ನೇವನಾಗಿ 5ನೇವನಾಗಿ ಷಷ್ಠ ಭಾವದಲ್ಲಿ ಕುಳಿತಿದ್ದಾರೆ. ಇಲ್ಲ ಒಂದು ಕಡೆ ತಾಯಿಯ ವಿಚಾರದಲ್ಲಿ ಅನಾರೋಗ್ಯವನ್ನ ತುಂಬಾ ಕಾಡಿಸ್ತಾ ಇರುತ್ತೆ ಈ ಒಂದು ತುಲಾ ರಾಶಿಯವರು. ಯಾಕೆ ರೋಗ ಋಣ ಸ್ಥಾನಾಧಿಪತಿಯಲ್ಲಿ ಕುಳಿತಾಗ ಏನಾಗುತ್ತೆ, ಆರೋಗ್ಯ ಅನ್ನೋದು ಕೆಡುತ್ತೆ. ಇಲ್ಲಿ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ಈಗ ಒಂದು ಜೂನ್ 2ನೇ ತಾರೀಕಿನ ನಂತರ ಗುರು ತನ್ನ ಪಥವನ್ನ ಬದಲಾಯಿಸ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆನ ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ತುಲಾ ರಾಶಿಯವರು ಯಾವಾಗ್ಲೂ ನೋಡ್ಕೊಂಡು ಖರ್ಚು ಮಾಡೋ ಅಂತವ್ರು. ಯಾಕೆಂದ್ರೆ ತಕ್ಕಡಿಯನ್ನ ಹಿಡಿದಿಡುವಂತಹ ವ್ಯಕ್ತಿಗಳು. ಯಾವ್ದು ಎಲ್ಲಿ ಹೆಚ್ಚಿನ ಹಾಕಿದ್ರೆ ನನಗೆ ಸರಿಸಮಾನ ಆಗತ್ತೆ ಅಂದ್ರೆ ಕೂಡಿಡೋ ಮನೋಭಾವನೆಗಳಲ್ಲಿ ಇಟ್ಕೊಂಡು ತಕ್ಕಡಿ ಭಾವದಲ್ಲಿ ಕುಳಿತುಕೊಂಡಿರುವಂತಹ ತುಲಾ ರಾಶಿಯವರಿಗೆ ಹೆಚ್ಚು ಸಾಲಗಳನ್ನ ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ, ಜೊತೆಗೆ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ಹೆಚ್ಚು ಎಲ್ಲೋ ಒಂದ್ ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಆದ್ರೆ ಅದರಿಂದ ಸ್ವಲ್ಪ ಧೈರ್ಯ ಕೆಡೋದು, ಧೃತಿಗೆಡೋದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ಕೊಂಡು ಖರ್ಚು ಮಾಡುವಂತಹ ಒಂದು ಈ ತುಲಾ ರಾಶಿಯವರಿಗೆ ಗುರುವಿನ ದೃಷ್ಟಿ 6ನೇ ಮನೆ ಅಂದ್ರೆ ಷಷ್ಠ ಭಾವಕ್ಕೆ ಬೀಳ್ತಾ ಇರೋದ್ರಿಂದ ಸಾಲಗಳನ್ನ ಕ್ಲಿಯರ್ ಮಾಡ್ಕೊಳ್ತೀರಾ. ಇದ್ರ ಜೊತೆಗೆ ಅಷ್ಟಮದಲ್ಲೇ ರವಿ ಕುಳಿತುಕೊಳ್ಳೋದ್ರಿಂದ ಏನಾಗ್ತಾ ಹೋಗುತ್ತೆ, ನಿಮ್ಗೆ ಎಲ್ಲೋ ಒಂದು ಕಡೆ ಹೊಸ ವಸ್ತುಗಳು ನಿಮ್ಮ ಮನೆಗೆ ಬಂದು ಸೇರ್ಬೋದು, ಅಥವಾ ಹೊಸ ಪ್ರಾಣಿ ಬಂದು ಸೇರ್ಬೋದು, ಹೊಸ ವಸ್ತು ನಿಮ್ಮ ಹತ್ರಕ್ಕೆ ಬಂದು ಸೇರ್ಬೋದು, ಅಥವಾ ಹೊಸದನ್ನ ಏನಾದ್ರೂ ನೀವು ಖರೀದಿಯನ್ನ ಮಾಡುವಂಥದ್ದು ಆಗ್ಬೋದು. ಯಾಕೆಂದ್ರೆ ತುಲಾ ರಾಶಿಯವರು ಯಾವಾಗ್ಲೂ ಸುಮ್ಮನೆ ಕೂರುವಂತ ವ್ಯಕ್ತಿಗಳಲ್ಲ. ಯಾವ್ದಾದ್ರು ಒಂದು ಕಾರ್ಯಶೀಲತೆಯಿಂದ ಕಾರ್ಯವಾಗಿ ಕಾರ್ಯಶೀಲರಾಗಿ ಕೆಲಸಗಳನ್ನ ಮಾಡ್ತಾ ಹೋಗೋದು, ಅದ್ರ ಕಡೆ ಗಮ್ಯವನ್ನ ಕೊಡೋದು, ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಯಶಸ್ಸನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಚಿಂತಾಮಗ್ನರಾಗಿ ಇರ್ತಾರೆ. ಕೆಲಸಗಳಲ್ಲಿ ಚಿಂತಾಮಗ್ನರಾಗಿ ಇರ್ತಾರೆ. ಅಂದ್ರೆ ಯಾವ ಕೆಲಸಗಳನ್ನ ಮಾಡಿದ್ರೆ ನಾನು ಉನ್ನತಿಯನ್ನ ಮಾಡ್ತೀನಿ, ಏನೇ ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋರಾಗಿರ್ತಾರೆ. ಯಾಕೆಂದ್ರೆ ಅಂದ್ರೆ ತುಲಾ ರಾಶಿಯವರ ಗುಣಗಳೇ ಹಾಗೆ. ಯಾವ ಕೆಲಸ ಕಾರ್ಯಗಳನ್ನ ನಾನು ಮಾಡಿದ್ರೆ ಯಶಸ್ಸಾಗತ್ತೆ. ಜೊತೆಗೆ ಇವ್ರು ಯಾರ ಕೆಳಗಡೆನೂ ಕೈ ಕೆಲಸ ಮಾಡುವಂತವ್ರಲ್ಲ. ತುಲಾ ರಾಶಿಯವರು ಯಾರಿಗೂ ಬಗ್ಗೋ ಅಂತವ್ರಲ್ಲ. ಯಾರು ಏನಾರು ಅಂದ್ರೆ ಕೂಡ ಅವ್ರಿಗೆ ತಡ್ಕೊಳ್ಳುವಂತಹ ಶಕ್ತಿ ಇಲ್ಲದೆ ಇರೋದ್ರಿಂದ ಆದಷ್ಟು ತುಲಾ ರಾಶಿಯವರು ಬಿಸ್ನೆಸ್ ಮಾಡೋದ್ರಲ್ಲಿ ಹೆಚ್ಚು ಗಮನವನ್ನ ಕಳೀತಾರೆ. ಯಾಕೆಂದ್ರೆ ಸಪ್ತಮಾಧಿಪತಿಯಲ್ಲಿ ಕುಜ ಕುಳಿತಿರೋದ್ರಿಂದ ಆಗುತ್ತೆ. 7ನೇ ಮನೆ ದೃಷ್ಟಿ ಇವರಿಗೆ ಕುಜ ಆಗಿರೋದ್ರಿಂದ ಏನಾಗುತ್ತೆ, ಯಾರ ಕೈ ಕೆಳಗಡೆ ಇವರು ಕೆಲಸ ಮಾಡಕ್ ಹೋಗಲ್ಲ, ಯಾರ ಹತ್ರನೂ ಅನ್ಸ್ಕೊಳ್ಳೋಕು ಇವ್ರಿಗೆ ಇಷ್ಟ ಆಗಲ್ಲ. ಅಕಸ್ಮಾತ್ ಇವರಿಗೆ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ಉಪವಾಸ ಇದ್ದು ತುಲಾ ರಾಶಿಯವರು ಮಲ್ಕೊಂಡ್ಬಿಡ್ತಾರೆ. ಯಾಕೆಂತ ಅಂದ್ರೆ ತುಲಾ ರಾಶಿಯವರ ಗುಣಗಳು ಹೆಂಗೆ ಯಾವ ರೀತಿ ಅಂತ ಹೇಳ್ತಾ ಹೋಗ್ಬೋದು ಅಂತಾರೆ, ಒಳಗಡೆ ಇರುವಂತ ಯಾವ ನೋವುಗಳೇ ಇರ್ಬೋದು, ಒಳಗಡೆ ಇರುವಂತ ಯಾವ ಸಂತೋಷಗಳನ್ನು ಇರ್ಬೋದು, ಅವನ್ನ ಆಚೆ ಕಡೆ ಹಾಕ್ಬೇಕಂದ್ರೆ ಅವ್ರಿಗೆ ಇಷ್ಟ ಆಗುವಂತ ವ್ಯಕ್ತಿಗಳಿರ್ಬೇಕು, ಅಥವಾ ಅವರಿಗೆ ಸರಿಸಮವಾಗಿ ಹೊಂದುವಂತ ವ್ಯಕ್ತಿತ್ವದ ಗುಣಗಳನ್ನು ಇದ್ರೆ ಮಾತ್ರ ಅವರು ತಮ್ಮ ಒಳಗಡೆ ಇರುವಂತಹ ಎಲ್ಲವನ್ನ ಶೇರ್ ಮಾಡ್ತಾರೆ. ಸುಖ ಸುಮ್ನೆ ತುಲಾ ರಾಶಿಯವರು ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಜೊತೆಗೆ ಫ್ರೆಂಡ್ಶಿಪ್ ತುಂಬಾ ಕಡಿಮೆ ಇರುತ್ತೆ. ಮಾಡ್ಕೊಂಡ್ರು ಕೂಡ ಅವರ ವ್ಯಕ್ತಿತ್ವಕ್ಕೆ ಅವರು ಸರಿಸಮಾನವಾಗಿದ್ರೆ ಮಾತ್ರ ಆ ತುಲಾ ರಾಶಿಯವರು ಫ್ರೆಂಡ್ಶಿಪ್ ನ ಮಾಡ್ಕೊಳ್ತಾರೆ. ಜೊತೆಗೆ ತುಲಾ ರಾಶಿಯವರು ಒಂದು ಏನು ಅಂತ ಹೇಳ್ತೀನಿ ಅಂತ ಅಂದ್ರೆ, ಆದಷ್ಟು ಮುನ್ನುಗ್ಗುವಂತ ಕೆಲಸವನ್ನ ಮಾಡಿ. ಯಾಕೆ ಅಂತಂದ್ರೆ ತುಲಾ ರಾಶಿಯವರು ಆದಷ್ಟು ಇದ್ದಲ್ಲೇ ಯೋಚನೆ ಮಾಡಿ 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 ಕುಳಿತು ಅದರಲ್ಲೇ ಮಗ್ನರಾಗಿತ್ಕೊಂಡು ಕಾರ್ಯರೂಪಕ್ಕೆ ಬರೋ ಅಷ್ಟರಲ್ಲಿ ನಿಮ್ಮ ಒಂದು ಯೋಚನಾ ಶಕ್ತಿಗಳಲ್ಲಿ ಇರುವಂತಹ ಆಸಕ್ತಿ ಕುಗ್ತಾ ಹೋಗುತ್ತೆ. ಮಾಡು ಇಲ್ಲವೇ ಮಡಿ ಅನ್ನೋ ತರ ನೀವು ನಿಲ್ಬೇಕಾಗತ್ತೆ. ಕೆಲವರೆಲ್ಲ ಯೋಚನೆ ಮಾಡಿ ದಡಕ್ಕೆ ಬರ್ತಾರೆ, ಇನ್ ಕೆಲವರು ದಡಕ್ಕೆ ಬಂದ್ಮೇಲೆ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ನೀವು ಯೋಚನೆ ಮಾಡೋದಲ್ಲೇ ಕುತ್ಕೊಂಡು ದಡಕ್ಕೆ ಬಂದಿಲ್ಲ ಅಂತ ಅಂದ್ರೆ ನೀವು ಯೋಚನೆ ಮಾಡಿದ್ದು ಏನ್ ಬಂತು ಫಲ. ಹಾಗಾಗಿ ಯಾವುದೇ ವಿಚಾರ ಇರ್ಲಿ, ಯಾವುದೇ ಕೆಲಸ ಕಾರ್ಯಗಳೇ ಇರ್ಲಿ, ಫಸ್ಟ್ ಮುನ್ನುಗ್ಗಿ ಫಲಾನುಫಲನ ದೇವ್ರಿಗೆ ಬಿಡಿ. ಇದ್ದಲ್ಲೇ ಕುತ್ತಲ್ಲೇ ಯೋಚನೆ ಮಾಡ್ಕೊಂಡು ಕಾಲ ಕಳೆದ್ರೆ ಖಂಡಿತ ಇಲ್ಲ. ತುಲಾ ರಾಶಿಯವರಿಗೆ ಇರುವಂತಹ ಕ್ರಿಯೇಟಿವಿಟಿ ಮೈಂಡು, ತುಲಾ ರಾಶಿಯಲ್ಲಿ ಇರುವಂತಹ ಮಾತಿನ ಚತುರತೆ, ಯಾಕಂದ್ರೆ 2ನೇ ಮನೆ ವಾಕ್ಸ್ಥಾನದಲ್ಲಿ ಕುಜ ಇದ್ದಾನೆ. ಸಾಧನೆ ಮಾಡಿದ್ರೆ ಏನ್ ಬೇಕಾದ್ರೂ ತುಲಾ ರಾಶಿಯವರು ಸಾಧನೆ ಮಾಡಬಹುದು. ಇವತ್ತು ತುಲಾ ರಾಶಿಯವರೇ ಅತಿ ಹೆಚ್ಚು ಸಾಧಕರಾಗಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಲ್ವಾ. ಇದೇ ತುಲಾ ರಾಶಿಯಲ್ಲೇ ಸಾಧಕರಾಗಿದ್ದಾರೆ ಕ್ರಿಕೆಟ್ ರಂಗದಲ್ಲಿ. ಈ ರೀತಿ ಪ್ರತಿಯೊಂದು ರಂಗ ಅಂತ ಕ್ಷೇತ್ರ ಅಂತ ಹೋಲಿಸಿದಾಗ ಸಾಧನೆಗಳ ಮಾಡುವಂತಹ ವ್ಯಕ್ತಿ ತುಲಾ ರಾಶಿಯವರು ಇದ್ದಾರೆ ಅಂತಂದ್ರೆ ಅವ್ರಿಗೆ ಎಲ್ಲರೂ ಕೂಡ ಏನು ಅಂತಂದ್ರೆ ಅನ್ಕೊಂಡಿದಂತಹ ಕೆಲಸನ ಕಾರ್ಯರೂಪಕ್ಕೆ ತಗೊಂಡ್ಬರ್ತಾರೆ. ಯಾರು ತುಲಾ ರಾಶಿಯವರು ಅನ್ಕೊಂಡಿದ ತಕ್ಷಣ ದುಡುಕಿ ಅಂದ್ರೆ ದುಡುಕಿ ನಿರ್ಧಾರ ಅಲ್ಲ, ಅದು ಅನ್ಕೊಂಡಿದ ತಕ್ಷಣ ಈವನ್
ಸ್ಟಾರ್ಟಿಂಗ್ ಅಲ್ಲೇ ಪ್ರೋಗ್ರೆಸ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ತಾರೆ. ಅಂದ್ರೆ ಮುನ್ನುಗ್ಬಿಡಿ, ನಿಮ್ಗೆ ದೇವರ ಆಶೀರ್ವಾದ ಖಂಡಿತ ಸಿಕ್ಕೇ ಸಿಗುತ್ತೆ. ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡೋಷ್ಟ್ರಲ್ಲಿ ನಿಮ್ಮ ಏಜು ಕೂಡ ಕಳೆದೋಗುತ್ತೆ, ಜೊತೆಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುತ್ತೆ, ನಿಮ್ಮಲ್ಲಿರುವಂತ ಒಂದು ಹುರುಪು ಹುಮ್ಮಸ್ಸು ಕೂಡ ಕಡಿಮೆ ಆಗೋದ್ರಿಂದ ತುಲಾ ರಾಶಿಯವರು ಮುನ್ನುಗ್ಗಿ ಏನೇ ಕೆಲಸ ಆಗ್ಲಿ ಫಲಾನುಫಲಗಳನ್ನ ದೇವರಿಗೆ ಬಿಡಿ. ಖಂಡಿತ ನಿಮ್ಮ ತಕ್ಕಡಿಯನ್ನ ಸರಿಸಮಾನವಾಗಿ ತೂಗುವಂತಹ ಶಕ್ತಿ ಆ ಪರಮಾತ್ಮನಿಗೆ ಇರೋದ್ರಿಂದ ಸಾಕಷ್ಟು ಅಭಿವೃದ್ಧಿಗಳನ್ನ ಕೊಡ್ತಾ ಹೋಗ್ತಾನೆ. ಇನ್ ಮುಂದೆ ನಡಿನುಗ್ಗಿ ಅನ್ನೋ ತರ ಮುನ್ನುಗ್ತಾ ಹೋಗಿ ತುಲಾರಾಶಿಯವರು ಎಲ್ಲ ಯಶಸ್ಸನ್ನ ಕಾಣುವಂತಹ ಒಂದು ಜೂನ್ ತಿಂಗಳಲ್ಲಿ ನಿಮ್ಗೆ ಬರೋದ್ರಿಂದ ದೇವರ ಕೃಪೆ ಕೂಡ, ಆ ರಾಯರ ಕೃಪೆ ಕೂಡ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಸಾಕಷ್ಟು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.